ವಾಲ್ಮೀಕಿ ಹಗರಣ ಅದು ಇನ್ನೊಂದು ಒಬ್ಬರು ತಿಂದು ಇನ್ನೊಬ್ಬರ ಬಾಯಿಗೆ, ಅವರು ತಿಂದು ಇವರ ಬಾಯಿಗೆ ಒಪ್ಪಿಸಿರುವ ಪ್ರಕರಣ ಅಷ್ಟೇ ಅದು. ವಾಲ್ಮೀಕಿ ಪ್ರಕರಣದಲ್ಲಿ ಅಭಿವೃದ್ಧಿ ನಿಗಮದ ಹಣವನ್ನು ಹೊಡೆದಿದ್ದು ಬರೀ ಅಧಿಕಾರಿಗಳು ಎಂಬುದು ಸರ್ಕಾರದ ವಾದ. ಬರೀ ಅಧಿಕಾರಿಗಳು ಆ ಹಣವನ್ನು ಹೊಡೆಯಲಿಕ್ಕೆ ಸಾಧ್ಯವೇ ಇಲ್ಲ, ಅವರಿಂದ ಮಾತ್ರ ಆಗಲ್ಲ. ಅದಕ್ಕೆ ಇನ್ಯಾರ್ದೋ ಬೆಂಬಲ ಇರಲೇಬೇಕು. ಯಾರ ಬೆಂಬಲ ನನಗೆ ಗೊತ್ತಿಲ್ಲ. ಇಡಿ ನಂಬಿದೆ ಆ ಬೆಂಬಲ ಬಂದಿರುವುದು ರಾಜಕಾರಣಿಗಳಿಂದ ಅಂತ. ಬಹು ಜನರ ನಂಬಿಕೆಯೂ ಅದೇ ಇರಬಹುದು ಅಂಟಿಲ್ ಇಟ್ ಈಸ್ ಪ್ರೂವ್ಡ್. ಹಾಗಾಗಿ ಆ ನಂಬಿಕೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇವತ್ತು ಮಗದೊಮ್ಮೆ ಆರ್ಭಟಿಸಿದೆ. ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಈ ನಿಗಮದ 21 ದುರ್ಬಳಕೆ ಮಾಡಿ ತಿಂದ 21 ಕೋಟಿ ರೂಪಾಯಿನ ಬಳಸಿದ್ದಾರೆ ಅನ್ನುವುದು ಇವರ ಅನುಮಾನ. ಅದರ ಆಧಾರದ ಮೇಲೆ ಇವತ್ತಿನ ಎಲ್ಲ ದಾಳಿಗಳು ನಡೆದಿದೆ. ಬಳ್ಳಾರಿಯ ಸಂಸದ ಮತ್ತು ಹಲವು ಶಾಸಕರು ಅವರ ಮನೆಗಳ ಮೇಲೆ ಇವತ್ತು ದಾಳಿನ, ಮನೆ ಅಥವಾ ಸಂಬಂಧಿತ ಜಾಗಗಳ ಮೇಲೆ ದಾಳಿ ಮಾಡಿದ್ದಾರೆ. ಬಳ್ಳಾರಿಲಿ ಒಂದೇ ದಿನ 5, ಬೆಂಗಳೂರಲ್ಲಿ ಒಂದು 3 ಕಡೆ ಈ ದಾಳಿ ನಡೆದಿದೆ. ಪರಿಶೀಲನೆ ವೇಳೆ ಮೊಬೈಲ್ ವಶಕ್ಕೆ ಪಡೆಯೋದು ಅದು ಮಾಮೂಲದ್ದು, ಇಟ್ಸ್ ಎ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, SOP ಅದು ಮಾಡಿರ್ತಾರೆ. ಡಿಲೀಟ್ ಮಾಡಿದರೆ ಯಾವ್ದಾದ್ರು ಮಾಹಿತಿನ ಅದನ್ನು ರಿಟ್ರೀವ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ. ನನಗೆ ಡೌಟ್ ಇದೆ, ಘಟನೆ ನಡೆದು ನಾಗೇಂದ್ರನ ಅರೆಸ್ಟ್ ಮಾಡಿ ಜೈಲಿಗೆಲ್ಲ ಕಳಿಸಿದ ಮೇಲೆ ಅದರ ಸಂಬಂಧಿತ ಆರೋಪಿಗಳು ಯಾರಾದರೂ ಇದ್ದರೆ, ಅವರು ಇದರ ಈ ಹಗರಣದಲ್ಲಿ ಭಾಗಿಯಾಗಿದ್ದರೆ, ತಿಂದಿದ್ದರೆ ಹೇಸಿಗೆಯನ್ನು, ಅವರು ಬಹಳ ಹುಚ್ಚರ ರೀತಿ, ಮೂರ್ಖರ ರೀತಿ ದಾಖಲೆಗಳನ್ನು ಎಲ್ಲವನ್ನು ತಮ್ಮ ಮನೇಲಿ ಇಟ್ಕೋತಾರಾ ಅನ್ನೋದು ನನಗೊಂದು ಅನುಮಾನ. ಎರಡನೇದು, ಮೊಬೈಲ್ನಲ್ಲಿ ಮಾತಾಡುವುದನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿರೋ ಮೊಬೈಲಲ್ಲೇ ಅದನ್ನೆಲ್ಲ ಮಾತಾಡೋದು ಯಾವ್ದಾದ್ರು ಇದ್ರೂ ಮೈಮರೆತ್ತು ಮಾಡಿದರೆ ಗೊತ್ತಿಲ್ಲ, ಇಷ್ಟು ದಿನ ಆಯ್ತಲ್ಲ ಮುಗೀತು ಬಿಡಪ್ಪ ಅಂದ್ಬಿಟ್ಟು, ಇಲ್ಲದಿದ್ದರೆ ಬೇರೆ ಮೊಬೈಲ್ಗಳಲ್ಲಿ ಸಂಭಾಷಣೆ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಏನೋ ಈಡೀಗ ನಂಬಿಕೆ ಇಲ್ಲವೇನೋ, ಮೂರ್ಖನಂತೆಯೇ ಇರುತ್ತಾನೆ ಅಂತ ಅವರು ಪರಿಭಾವಿಸಿರಬಹುದೇನೋ ಗೊತ್ತಿಲ್ಲ. ಹಾಗಾಗಿ ಟ್ರೈ ಮಾಡಿದ್ದಾರೆ. 23ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ 187 ಕೋಟಿ ಆಗಿತ್ತು. 12 ಜನರ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. ಇಲ್ಲಿ 2 ಇನ್ವೆಸ್ಟಿಗೇಷನ್ ಆಗಿದೆ, ಒಂದು CID ಇಂದ, ಇನ್ನೊಂದು EDಯಿಂದ. CID ಆಗಲೇ ಅವ್ರು ತೊಗೊಂಡೋಗಿ ಆರೋಪ ಪಟ್ಟಿಯನ್ನು ಕೋರ್ಟ್ಗೆ ಹಾಕ್ಕೊಂಡು ಕೂತಿದ್ದಾರೆ. ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದರಂತಹ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ದ್ವಂದ್ವಗಳನ್ನು ತೋರಿಸೋದಕ್ಕೆ ಇನ್ನೊಂದು ಕೇಸ್ ನನಗೆ ಬೇಕಿಲ್ಲ ಅನಿಸುತ್ತೆ. ಶ್ರೀಸಾಮಾನ್ಯ ಇದನ್ನು ಯಾವ ರೀತಿ ನೋಡಬೇಕು? ಒಂದು ಕಡೆ ತನಿಖೆ ನಡೆದು ಮುಗಿದು ಆರೋಪ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಒಂದು ತನಿಖಾ ಸಂಸ್ಥೆ ನ್ಯಾಯಾಲಯಕ್ಕೆ ಸಲ್ಲಿಸ್ಬಿಡುತ್ತೆ, ಇವ್ರದ್ದು ಯಾರ್ದೋ ಪಾತ್ರ ಇಲ್ಲ ಅಂದ್ಬಿಟ್ಟು. ಇನ್ನೊಂದು ಕಡೆ ಇನ್ನೊಂದು ಸಂಸ್ಥೆ ತನ್ನ ತನಿಖೆಯನ್ನು ಮುಂದುವರಿಸ್ತಾ ಹೋಗುತ್ತೆ ದಾಳಿಯ ಸಮೇತ. ಇನ್ನೂ ಏನು ಅರ್ಥ ಇದಕ್ಕೆಲ್ಲ? ಇದೆಲ್ಲ ನ್ಯಾಯಾಂಗ ವ್ಯವಸ್ಥೆ ಅಂತ ನಾವು ಕರಿತೀವಪ್ಪ, ಅದು ಹೆಂಗೆ ಅವಕಾಶ ಕೊಡ್ತಾ ಇದ್ದಾರೋ ಇದಕ್ಕೆಲ್ಲ ನನಗೆ ಅರ್ಥ ಆಗ್ತಿಲ್ಲ. ಮೇ ಬಿ ಅವರವರ ಇದು. ಈಗ ನ್ಯೂ BL ಮನೆ ಮೇಲೆ ಆಗಿತ್ತು, ಅವ್ನು ಬಂದಿಸಿತ್ತು, ಎಲ್ಲ ಗೊತ್ತಿದೆ ನಮ್ಗೆ. ಅದೆಲ್ಲ ಯಾರ ಮೇಲೆ ತನಿಖೆ ಮಾಡಿದ್ದಾರೆ ಅಥವಾ ರೈಡ್ ಮಾಡಿದ್ದಾರೆ ಇವತ್ತು ನೋಡೋಣ. ಬೇಸಿಕಲಿ ಇದೆಲ್ಲ ಹೇಳೋ ಪ್ರಯೋಜನ ಇಲ್ಲ ಅಂತ ನನ್ನ ವಾದ. ಕೆಲವೊಮ್ಮೆ ನಮ್ಮ ಹುಡುಗರಿಗೂ ಹಾಗೆ ಅವತ್ತು ನಡೆದಿರೋದ್ರಲ್ಲಿ ಇದು ಇಂಪಾರ್ಟೆಂಟ್ ಅಂದ್ಕೊಂಡು ಹೇಳಲೇಬೇಕು ಅಂತ ಹೇಳಿಸ್ತಿರ್ತಾರೆ ನಮ್ಮಂಥವ್ರ ಕೈಯಲ್ಲಿ. ಬೋಗಸ್ ಇವೆಲ್ಲ ಏನಕ್ಕೆ ಬೇಕು? ನನಗೂ ನಿಮಗೂ ಏನು ಸಂಬಂಧ ಇದೆ? ಹೊಡೆದವ್ನು ಯಾವನೋ, ತಿಂದವ್ನು ಯಾವನೋ, ತೇಗದವ್ನು ಯಾವನೋ, ಹೋದವ್ನು ಯಾವನೋ, ಬಚಾವಾದವ್ನು ಯಾವನೋ, ಕಳ್ಕೊಂಡ ಸಮುದಾಯ ಕೇಳ್ತಿಲ್ಲ. ಅದರ ನಾಯಕರೆಲ್ಲ ಗಪ್ಚುಪ್ ಅಂತ ಬಾಲ ಮುದುರ್ಕೊಂಡು ಬಿದ್ದಿದ್ದಾರೆ ಮೂಲೆಗೆ, ರಾಜಕೀಯ ಅಂತ ಹೇಳ್ಕೊಂಡು ಸುಮ್ಮನೆ ಮೀಡಿಯಾನವ್ರು ಏನೋ ದೇಶ ಕಟ್ಬಿಡೋರ ಥರ ಓಡಾಡ್ತಿದ್ದಾರೆ ಇದರಲ್ಲಿ ಹಿಡ್ಕೊಂಡು. ಇಡೀ ಪ್ರಯತ್ನ ನಡೆಸ್ತಾನೆ ಇದೆಯಲ್ಲ ಸರ್. ಅದೇ ಹೇಳದ್ನಲ್ಲ, ಏನು ಇಡಿ ಸಂಬಳ ಕೊಡುತ್ತಾ ಮೀಡಿಯಾನವ್ರಿಗೆ? ಬರೀ ಇದೇ ಆಗೋಯ್ತು ಮೀಡಿಯಾನವ್ರ ಕತೆ. ಸಂಬಂಧ ಬಿಲ್ದವ್ರನ್ನ ಹಿಡ್ಕೊಂಡು ಯಾವನು ಸಂಬಂಧ ಇರೋನೇ ಕೇಳ್ತಾ ಇಲ್ಲ, ಯಾರಿಗೂ ಬೇಕಾಗಿಲ್ಲ. ಈ ತುಕಾರಾಮ್ ಬಳ್ಳಾರಿ ಸಂಸದ ಸಂಡೂರಿನಲ್ಲಿ ಮನೆ ಮೇಲೆ ದಾಳಿ ಮಾಡಿಕೊಳ್ಳಿ, 10ಕ್ಕೂ ಹೆಚ್ಚು, 10 ಅಲ್ಲದ್ರೆ 1000 ಜನ ಹೋಗಲಿ ಆಫೀಸರ್ಸ್. ಈಗ ಏನು ಮಾಡ್ಬೇಕು ಅದಕ್ಕೆ? ಹೋಗಲಿ, ಒಂದು 1000 ಜನ RCB ಫ್ಯಾನ್ಸ್ನೆಲ್ಲ ಕರ್ಕೊಂಡು ಹೋಗಲಿ, ಯಾರು ಬೇಡ ಅಂದರು. ಮನೆಯಿಂದ 2 ಕಿಮಿ ದೂರದಲ್ಲೇ ಬ್ಯಾರಿಕೇಡ್. ಏನದನ್ನು ಆಪರೇಷನ್ ಸಿಂಧೂರ 2 ಕಿಲೋಮೀಟರ್ ಬೇಕು. ಯಾಕೆ
ದೂರದಿಂದಾನೇ ಮಿಸೈಲ್ ಹೊಡೆಯೋ ವಿಮಾನಗಳು ಬೇಡವಾ? ಸರ್ ಫ್ಯಾನ್ಸ್ ಎಲ್ಲ ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾರೆ ಸರ್. ಬಂದು ಬಿಡ್ತಾರೆ, ಸುಮ್ಮನೆ ಕೂತ್ಕೊಳ್ರಿ. ನೋಡಿಲ್ಲ ಇಲ್ಲಿ ಇವ್ರದ್ದು ಆಟಗಳನ್ನು. ಅಧಿಕಾರಿಗಳ ಪ್ರಶ್ನೆಗೆ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದಾರಂತೆ. ಯಾರು ತುಕಾರಾಮ್ ಅನ್ನೋರು ಕಕ್ಕಾಬಿಕ್ಕಿ. ನನಗೆ ಗೊತ್ತಿಲ್ಲ, ನನಗೆ ವಿಡಿಯೋ ತೋರಿಸಿದ್ರೆ ಹೇಳ್ತೀನಿ. ಇಲ್ಲಿದ್ರೆ ಯಾವ ಕಕ್ಕಾನೂ ಇಲ್ಲ ಬಿಕ್ಕಿನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ಜನ. ಆಮೇಲೆ ಅದು ಯಾವ ಕಕ್ಕಾಬಿಕ್ಕಿ ಆಗುತ್ತೆ? ಯಾವ ನೋಡಿದವನು ಏನು ಬಂದು ಹೇಳಿದ್ರ ನಮಗೆ ಇಲ್ಲಿ? ಯಾವ ಕಕ್ಕಾಬಿಕ್ಕಿನೂ ಆಗಿರಲ್ಲ. ಇವಾಗ ಬೆಕ್ಸ್ ಕಟ್ಬಿಡ್ತೀನಿ ಬೇಕಾರೆ. ಸುಮ್ಮನೆ ಬುರ್ರ ಬಿಡ್ತಾರೆ ಅಷ್ಟೇ ಆಫೀಸರ್ಸು. ಇಡೀನವರು ಎಕ್ಸ್ಪರ್ಟ್ಗಳಾಗ್ಬಿಟ್ಟಿದ್ದಾರೆ ಅನಿಸ್ತಿದೆ. ರೈಡು ದಾಖಲೆಗಳು ರಿಲೀಸ್ ಮಾಡೋದು, ಅದಾದ ತಕ್ಷಣ ಮಾಹಿತಿ ಕೊಡೋದು ಮೀಡಿಯಾನವ್ರಿಗೆ. ಇದನ್ನು ನೋಡಿದ್ರೆ ಹೆಂಗೆ ಕೊಟ್ಟರೆ ಮೀಡಿಯಾ ಲಿಂಕ್ ಬರುತ್ತಾ ಅನ್ನೋದು ಅವರು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಅಂತ ನನಗೆ. ಅಲ್ಲಿ ನಡೆಯೋದು ಹೇಗೆ ಹೊರಗೆ ಬರುತ್ತೆ ಅಂತ ನನಗೇನು ಗೊತ್ತಿಲ್ಲ ಅಂತ ತುಕಾರಾಮ್ ಉತ್ತರ ಕೊಟ್ಟಿದ್ದಾರಂತೆ. ನನಗೇನು ಗೊತ್ತಿಲ್ಲ ಅಂದರೆ ಕಕ್ಕಾಬಿಕ್ಕಿ ಹೇಗಾಯಿತು? ಸಾಲ್ ಪ್ರಶ್ನೆಗಳು ಕೇಳಿ ಮಧ್ಯಾಹ್ನದ ನಂತರ ಅವ್ರ ಪತ್ನಿ ಕಾಣಿಸ್ಕೊಂಡ್ರಂತೆ. ಅವ್ರು ಅಲ್ಲಿಯ ಶಾಸಕಿ ಬೇರೆ. ಇಡೀ ಹಿಂಗೆ ಮಾಡಿ 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 ಫೈನಲಿ ನಿಮಗೆ ನಮ್ಮದು ಹಳ್ಳಿನಲ್ಲಿ ಮೂಲೆಯಲ್ಲಿ ಗಲ್ಲಿನಲ್ಲಿ ಒಂದು ಪುಟಾಣಿ ಅದು ನಾಯಿ ಮರಿ ಇರುತ್ತೆ, ಅದು ಎದುರ್ಕೊಳ್ಳಲ್ಲ ನಿಮಗೆ. ಆ ಸೀರಿಯಸ್ನೆಸ್ ಆ ಲೆವೆಲ್ಗೆ ಬರ್ತೀರಿ ಹಿಂಗೆ ಆಗ್ತಾ ಇದ್ದರೆ. ಅನ್ಲೆಸ್ ದೆರ್ ಇಸ್ ಒನ್ ಕೇಸ್ ವಿಚ್ ಕ್ಯಾನ್ ಬಿ ಪ್ರೂವ್ಡ್ ಫಸ್ಟ್ ಪ್ರಾಪರ್ಲಿ. ಯಾಕಂದರೆ ವಿಚಿತ್ರವಾಗಿ ದಾಳಿ ನಾರಾ ಭರತರೆಡ್ಡಿ, ಬಳ್ಳಾರಿ ಶಾಸಕ, ನೆಹರು ಕಾಲೋನಿಲಿ ಮನೆ, ಅಲ್ಲೇ ದಾಖಲೆ ವಶಪಡಿಸ್ಕೊಂಡ್ರಂತೆ. 10 ಗಂಟೆ ವಿಚಾರಣೆ ಮಾಡಿದ್ರಂತೆ. ಎವ್ರಿ ಮಿನಿಟ್ ಹಿಂಗೆ ವಾಚ್ ನೋಡ್ಕೊಂಡು ಮಾಡ್ತಾಯಿದ್ರು, ವೇಸ್ಟ್ ಆಗಬಾರ್ದು ಅಂತ. ಬೆಳಗ್ಗೆ ಆರಂಭ ಆಗಿದ್ದು ಅಲ್ಲಿ ಯಾವಾಗ್ರಿ ಇದು ಯಾಕ್ರಿ ಸುಮ್ಮನೆ ಭ್ರಷ್ಟಾಚಾರ, ದಾಳಿ, ಲೋಕಾಯುಕ್ತ ದಾಳಿ, ಬೆಳಗ್ಗೆ ದಾಳಿ, ಲೋಕ ಶಾಕ್, IT ಶಾಕ್, ED ಶಾಕ್, CBI ಶಾಕ್ ಅಂತ ಶಾಕ್ ಅಂದ್ಕೊಂಡು ಸುಮ್ಮನೆ ಬುರ್ರ ಬಿಟ್ಕೊಂಡು ಓಡಾಡ್ತೀರಿ ಈ ದೇಶದಲ್ಲಿ. ವೇಸ್ಟ್. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ವೇಸ್ಟು, ಅದನ್ನು ಇದು ಮಾಡೋದು ವೇಸ್ಟ್. ಕಂಪ್ಲಿ ಶಾಸಕ ಗಣೇಶ್ ಮನೆ ಮೇಲೆ ದಾಳಿ, ಅಪಾರ ದಾಖಲೆಗಳ ಪರಿಶೀಲನೆ. 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಡ್ರಿಲ್. ಏನು ಡ್ರಿಲ್ಲು? ಯೋಗ ದಿನ ಬರ್ತಾ ಇದೆ, ಪ್ರಾಕ್ಟೀಸ್ ಮಾಡಿರಬೇಕು ಮೋಸ್ಟ್ಲಿ ಅಷ್ಟು. ಐ ಆಮ್ ಡಿಸ್ಗಸ್ಟೆಡ್ ವಿತ್ ಆಲ್ ದೀಸ್ ಏಜೆನ್ಸೀಸ್ಗಳು. ನಥಿಂಗ್ ಈಸ್ ಕಮ್ಸ್ ಔಟ್. ಸುಮ್ಮನೆ ಬರೀ ಮೀಡಿಯಾ ಅಟ್ಯಾಕು 4 ದಿನ 6 ದಿನ ಏನೂ ಆಗಲ್ಲ. ಕೋರ್ಟ್ಗಳು ಕಿತ್ತು ಎಸೀತಾ ಇರ್ತಾರೆ. ಕೋರ್ಟ್ಗಳು ಸರಿನೋ ನೀವು ಸರಿನೋ ಯಾವನಿಗೆ ಗೊತ್ತಿಲ್ಲ. ಒಂದು ಕೇಸ್ ಪ್ರೂವ್ ಮಾಡಿ ಇಲ್ಲ. ಬಡಪಾಯಿಗಳದ್ದು ಯಾರ್ದಾರು ಸಿಕ್ಕಿದ್ರೆ ಚೆನ್ನಾಗಿ ಏನು ಹಾಕ್ಕೊಂಡು ರುಬ್ಬಿದ್ದೆ, ಎಂಜಾಯ್ ಮಾಡಿದ್ದೆ. ಬಡಪಾಯಿಗಳು ಸಿಗಾಕೊಂಬಿಟ್ರೆ. ಡಾಕ್ಟರ್ NT ಶ್ರೀನಿವಾಸ್ ಅಂತೆ, ಕೂಡ್ಲಗಿ ಶಾಸಕರು, ಅವ್ರ ಮನೆ ಹೋದ್ರಂತೆ. ಅವರೆಲ್ಲ ಬೆಂಗಳೂರಲ್ಲಿ ಇದ್ರಂತೆ. ಅವ್ರ ಮನೇಲಿ ಅವ್ರ ತಾಯಿ ಇದ್ರಂತೆ. ದಾಖಲೆಗಳನ್ನೆಲ್ಲ ತೋರಿಸಿದ್ರಂತೆ. ಅವರೆಲ್ಲ ನೋಡ್ಕೊಂಡು ಹೋದ್ರಂತೆ. ಆಯಿತಾ? ಸಂತೋಷ ಪಟ್ಟುಕೊಂಡು ಹೊರಟಾರಂತೆ ಇಡೀನವರು. ಯಾಕಂದರೆ ಅವ್ರ ದಾಖಲೆಗೆ ಇನ್ನೊಂದು ರೈಡ್ ಅಂತ ಬಂತಲ್ಲ, ಅದಕ್ಕೆ. ನಾಗೇಂದ್ರ ಶಾಸಕರ ಭವನದ ಕೊಠಡಿ ಅಂತೆ ಬೆಂಗಳೂರಿನಲ್ಲಿ. ಆಯಿತು. ಆಮೇಲೆ ಯಾರೋ ಅವ್ರ PA ಗೋವರ್ಧನ್ ಅಂತ ಯಾರ ಅವ್ರು ವಾಸ ಮಾಡ್ತಿದ್ದಂತೆ. ಅವ್ರು ಡೈರಿನಲ್ಲಿ ಸಿಕ್ಕಿಬಿಡ್ತಂತೆ ಮಹತ್ವದ ಮಾಹಿತಿ ಏನೋ. ಏನು ಮಾಡಲಿ ಈಗ? ಅದರ ಆಧಾರದ ಮೇಲೆ ಎಲ್ಲ ದಾಳಿಗಳಾಗಿದೆ ಅಂತ. ಏನು ಆಧಾರ? ಡೈರಿನಲ್ಲಿ 1,000 ಬರೆದಿಟ್ಟಿದ್ದಾರೆ ಅಂತ ಕೋರ್ಟ್ಗಳು ಅದನ್ನು 2 ಲಕ್ಷ ಸರಿ ಹೇಳಾಗಿದೆ. ಇನ್ನೇನು ಮತ್ತೆ ಡೈರಿ ನಿಮ್ಮದು ನಮ್ಮ ತಲೆ? ಇದು ಹೇಳಿದ್ನಲ್ಲ, ಎಲ್ಲ ಆಪ್ಟಿಕ್ಸು, ಎಲ್ಲ ಬರೀ ಆ ಕ್ಷಣದ ಮೀಡಿಯಾ ಕತೆಗಳಿಗೆ. ಯಾವನಿಗೇನೂ ಆಗಲ್ಲ ಈ ದೇಶದಲ್ಲಿ. ಸುಮ್ಮನೆ ನನ್ನ ಅಡ್ವೈಸ್ ಏನು ಅಂದರೆ, ನಿಮ್ಗೆ ಎಲ್ಲೆಲ್ಲಿ ಶಕ್ತಿ ಇದೆ ಅಲ್ಲಿ ಹೊಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಇರಿ. ಅದೇ ಸರ್. ಸುಮ್ಮನೆ ಇದು ವೇಸ್ಟ್ ಬಾಡಿ. ಇದು ಈ ದೇಶದ ಬಗ್ಗೆ ಚಿಂತೆ ಮಾಡಬಾರ್ದು. ಯಾಕೆ ಮಾಡಬೇಕು? ಮಾಡಬೇಕಾದವನು ಯಾವನೂ ಮಾಡಲ್ವಂತೆ. ಅವ್ರವ್ರು ಹೊಡ್ಕೊಂಡು ತಿಂತಾ ಇರ್ಬೋದಂತೆ. ಬೇರೆಯವರೆಲ್ಲ ಚಿಂತೆ ಮಾಡಬೇಕಂತೆ. ಯಾಕೆ ಮಾಡಬೇಕು? ಬಟ್ ರಾಜಕಾರಣಿಗಳು ಏನು ಸುಮ್ಮನೆ ಇರಲ್ವಲ್ಲ ಸರ್. ಅವರ ಆಡಳಿತದಲ್ಲಿದ್ದಾಗ ಇನ್ನೊಬ್ಬರ ಮೇಲೆ ಅದಕ್ಕೆ ಹೇಳ್ತಿರೋದು ನಾನು. ಅವ್ರವ್ರ ಆಟಗಳಿಗೆ ನಾವು ಯಾಕೆ ಚಿಂತೆ ಮಾಡಬೇಕು? ಅದಕ್ಕೆ ನಾವು ನಿಮ್ಗೆ ಎಲ್ಲಿ ತೋಚುತ್ತೋ ಹೊಡ್ಕೊಂಡು ನಿಮ್ಮ ಪಡೆ ನೀವಿರಿ ಜನ. ಹಂಗಾರೆ ನೀವು ಚೆನ್ನಾಗಿರಬಾರ್ದು ಅಂತ ರೂಲ್ ಇದೆಯಾ? ಅವ್ರು ಮಾತ್ರ ಚೆನ್ನಾಗಿರ್ಬೇಕಾ?
ಜನ ತಾನೇ ಸರ್ ಸಫರರು, ಜನ ಹೇಗೆ? ಜನಕ್ಕೂ ಹೇಳ್ತಿರೋದು ನಾನು ಎಲ್ಲೆಲ್ಲಿ ಸಿಕ್ಕತ್ತಿ ನೀವು ಹೊಡ್ಕೊಂಡು ತಿನ್ನಿ ಅಂತ ನಾ ಹೇಳ್ತಿರೋದು ಈಗ ಜನಕ್ಕೀಗ. ಎಲ್ಲ ಇವರೇ ಕಬಳಿಸಿದ ಮೇಲೆ ಇನ್ನೇನು ಉಳ್ಕೊಳ್ಳಿ ಎಲ್ಲಿ ಸಿಗತ್ತೋ ಅಲ್ಲಿ ಸಿಕ್ಕಿದ್ರೆ ಇನ್ನೇನು ಹೇಳೋದು ಮತ್ತೆ ಏನಕ್ಕೆ ಏನು ನನ್ನ ಲಾಸ್ಟ್ ಕಾನ್ಫಿಡೆನ್ಸ್ ಲಾಸ್ಟ್ 15-20 ವರ್ಷದಿಂದ ಆ ಸರ್ಕಾರ ಇದ್ದಾಗಲೂ ಅಷ್ಟೇ ಇದು ಅಷ್ಟೇ. ನೋಡಿ 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 ಒಬ್ಬರು ಜವಾಬ್ದಾರಿ ತಗೊಳ್ಳಲ್ಲ. ಅಷ್ಟು ಸರಿ ಲೋಕಾಯುಕ್ತ ಕೇಳಿದ್ದೀವಿ ನಾವು. ಹೌದು, ಒಂದು ಒಂದು ತೋರಿಸ್ರಿ ಏನು ನಮ್ಗೆ ಅಟ್ಲೀಸ್ಟ್ ಒಂದು ರಿಪೋರ್ಟಾರು ಸಿಕ್ಲಪ್ಪ, ಅದು ಎಷ್ಟಾರು ಆಗಿರಲಿಪ್ಪ, ಅದಕ್ಕೆ ಅವ್ರ ಜವಾಬ್ದಾರಿ ಅಲ್ಲದೆ ಇರ್ಬೋದು, ವ್ಯವಸ್ಥೆ ನ್ಯಾಯಾಲಯ ಎಲ್ಲ ಇರ್ಬೋದು ಬೇಕಾರೆ. ಹಾಂ, ಯಾರಿಲ್ಲ IDನವ್ರದ್ದು ಏನಿಲ್ಲ, ಸುಮ್ಮನೆ ಗಾಳಿ ಬಂದಂಗೆ ಸುಂಟ್ರ ಗಾಳಿ ಬಂದಂಗೆ ಬರ್ತಾ ಇರುತ್ತೆ, ಸುಂಟ್ರ ಗಾಳಿ ಹೋಗ್ತಾ ಇರುತ್ತೆ. ಸಮುದ್ರದಲ್ಲಿ ಕ್ಷೋಭೆ, ಆವಾಗ ಬಿರುಗಾಳಿ ಬರುತ್ತದೆ, ಮಳೆ ಬರುತ್ತದೆ, ಹೋಗುತ್ತದೆ. ಮತ್ತೆ ಸಮುದ್ರದಲ್ಲಿ ಕ್ಷೋಭೆ, ಬಿರುಗಾಳಿ ಬರುತ್ತದೆ, ಮಳೆ ಬರುತ್ತದೆ, ಹೋಗುತ್ತದೆ. ಯಾರು ಒಬ್ಬರು ಹೆದರ್ಕೊಂಡಿದ್ದಾರೇನ್ರಿ ನಿಮ್ಗಳಿಗೆ? ದುಡ್ಡಿದ್ದವ್ರು ನಾನು ಹೇಳ್ತಿರೋದು. ಯಾರು ಹೆದರ್ಕೋತಾರೆ ನಿಮಗೆ? ಒಳ್ಳೆ ಲಾಯರ್ಗಳು ಹಾಕ್ಕೋತಾರೆ, ಕೋರ್ಟ್ಗೆ ಹೋಗ್ತಾರೆ, ಬೇಕಾದ ಪ್ರೊಟೆಕ್ಷನ್ಗಳು ತೊಗೋತಾರೆ, ಆಮೇಲೆ ಸುಮ್ಮನೆ ಹಾಕ್ತಾರೆ, ಮುಚ್ಕೊಂಡು ಹೋಗ್ತಿರ್ತಾರಪ್ಪ. ಏನೋ ಮಾಡಿಪ್ಪ, ನಿಮ್ಮ ಇಷ್ಟ, ನಿಮ್ಮದು ಒಂದು ಡಿಪಾರ್ಟ್ಮೆಂಟ್ ಅಂತಿದೆ, ನೀವು ಇದೀರಿ ಅಂತನಾದ್ರು ತೋರಿಸ್ಬೇಕಲ್ಲ ಜನಕ್ಕೆ. ತೋರಿಸಿಪ್ಪ, ಇನ್ನೇನು ಮಾಡೋಕ್ಕಾಗತ್ತೆ, ತೋರಿಸಿಪ್ಪ. ಈಗ ರಾಜ್ಯ ಸರ್ಕಾರ ಕೂಡ ತನಿಖೆ ನಡೆಸ್ತಾ ಇದೆ. ಈಗ ಇವರು ಮಾಡೋದಕ್ಕೆ ರಾಜ್ಯ ಸರ್ಕಾರ ನನಗೆ ಗೊತ್ತಿಲ್ಲರಿ, ಅದನ್ನು ಇಡಿ ಕೇಳಬೇಕಾಗಿತ್ತು, ಕೋರ್ಟ್ ಕೇಳಬೇಕಾಗಿತ್ತು. ನನ್ನನ್ನು ಕೇಳಿದ್ರೆ ನೀವು, ನನಗೆ ಇಡಿ ಚೀಫ್ ಏನ್ರಿ, ನೀವು ನನ್ನನ್ನು ಬಂದು ಕೇಳಿದ್ರೆ ಕಾನೂನಿನ ಮಾನ್ಯತೆ ಇದೆಯಾ ಅಂತ ಅವ್ರು ಹೇಳ್ಬೇಕು ಅದನ್ನು. ಇನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಮತದಾರನಿಗೆ $200 ಹಂಚಿಕೆಗಾಗಿ 4 ವಿಧಾನಸಭಾ ಕ್ಷೇತ್ರಗಳಿಗೆ 21 ಕೋಟಿ ಹಂಚಿಕೆ ಆರೋಪ ದಾಳಿಯಾಗಿದೆ. ನಾಗೇಂದ್ರ ಮನೆಯಲ್ಲಿ ಇಡಿ ದಾಳಿಯ ವೇಳೆ ಸಿಕ್ಕ ಪತ್ರಗಳ ಆಧಾರದ ಮೇಲೆ ರೇಡ್ ಆಗಿದೆ. ಅಂದಿನ ಸಚಿವ ನಾಗೇಂದ್ರ ತನ್ನ PA ಗೋವರ್ಧನ್ ಮೂಲಕ ಹವಾಲಕ್ಕೆ ಬಳಸಿದ $20 ಫೋಟೋವನ್ನು ಇಡಿ ರಿಕವರಿ ಮಾಡಿತ್ತು. ಇನ್ನು ಯಾವ ಕ್ಷೇತ್ರಕ್ಕೆ ಎಷ್ಟು ಹಂಚಿಕೆ ಆಗಿತ್ತು ಅನ್ನೋದರ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಯಾವಾಗ ಸಿಕ್ತು ಈ ಪೇಪರ್ ಇವ್ರಿಗೆ? ಇವತ್ತಾ? ಇಲ್ಲ, ಹಿಂದೆ ದಾಳಿ. ಮತ್ತೆ ಇವತ್ತು ಯಾಕೆ ಕೊಡ್ತಾ ಇದ್ದೀರಿ? ಅಲ್ಲ, ಇವತ್ತು ಸಿಕ್ಕಿದ ಪೇಪರ್ ಅಲ್ಲ, ನೋಟ್ ಹಿಂದೆನೆ ಸಿಕ್ಕಿರೋದು. ಅಲ್ಲ, ನೋಟ್ ಅಲ್ಲ, ಇದ್ಯಾವುದು, ಯಾವ ಕ್ಷೇತ್ರಕ್ಕೆ ಅದು ಯಾವತ್ತು ಸಿಕ್ಕಿರೋದು? ಅಲ್ಲ, ಆ ಪೇಪರ್ ತೋರಿಸ್ತಾ ಇದ್ದೀರಲ್ಲ, ಅದು ಯಾವತ್ತು ಸಿಕ್ಕಿರೋದು? ಅದು ಇವಾಗ ಕೊಟ್ಟಿರೋದು ಸರ್, ಇದು ಇವತ್ತು ಸಿಕ್ಕಿರೋದು. ಸರಿ, ಬಳ್ಳಾರಿ ಗ್ರಾಮೀಣಕ್ಕೆ ಅದೆಷ್ಟೋ ದುಡ್ಡು ಕೊಟ್ಟಿದ್ದಾರೆ, ಕೋಟಿ. ಬಳ್ಳಾರಿ ನಗರಕ್ಕೆ ಎಷ್ಟೋ ಕೊಟ್ಟಿದ್ದಾರೆ, ಕೋಟಿ. ಕಂಪ್ಲಿಗೆ ಎಷ್ಟೋ ಕೊಟ್ಟಿದ್ದಾರೆ, ಕೋಟಿ. ಕೂಡ್ಲಿಗೆ ಎಷ್ಟೋ ಕೊಟ್ಟಿದ್ದಾರೆ, ಕೋಟಿ. ಓಕೆ, ಹಾಂ, ಸೋ ವಾಟ್? ಸರ್, ಇವರು ಹೇಳ್ತಾರೆ ಯಾವ SITಯಲ್ಲಿ ಯಾವ ಕಾಂಗ್ರೆಸ್ನ ನಾಯಕರುಗಳು ಇಲ್ಲ, ಇದರಲ್ಲಿ ಭಾಗಿಯಾಗಿಲ್ಲ ಅಂತ. ಇವರು ಇಷ್ಟು ಪಟ್ಟಿ ಕೊಡ್ತಾ ಇದ್ದಾರೆ. ಈಗ ಇದನ್ನು ಯಾವುದನ್ನ ಜನ ಹೇಗೆ ನೋಡ್ಬೇಕಾಗತ್ತೆ ಸರ್? ಏನು ನೋಡಬೇಕಾಗಿದೆ ಇಲ್ಲಿ? ಬಳ್ಳಾರಿ ಗ್ರಾಮೀಣಕ್ಕೆ ಯಾವುದೋ ದುಡ್ಡು ಹೋಗಿರಬೇಕು. ಹಾಂ, ಬಳ್ಳಾರಿ ಗ್ರಾಮೀಣಕ್ಕೆ ಹೋಗಿರೋ ದುಡ್ಡು ನಾಗೇಂದ್ರನೇ ಕೊಟ್ಟಿದ್ದಾರೆ ಅಂತ ಯಾಕೆ ಹೇಳ್ತೀರಿ? ಎಲೆಕ್ಷನ್ ಪರ್ಪಸೇ ಯೂಸ್ ಮಾಡಿದ್ದಾರೆ. ನಾಗೇಂದ್ರನೇ ಕೊಟ್ಟಿದ್ದಾರೆ ಅಂತ ಏನು ಹೇಳ್ತೀರಿ? ಯಾವನು ಕೊಟ್ಟಿದ್ದಾನೋ? ಹಂಚಿರ್ಬೋದು, ಯಾರು ಕೊಟ್ಟಿದ್ದಾರೋ ನಮಗೇನು ಗೊತ್ತು? ಅದ್ರ ಮೂಲ ಗೊತ್ತಾಗತ್ತಲ್ಲ ಸರ್, ಈ ರೇಡ್ನಲ್ಲಿ ಯಾರ್ಯಾರ ಥ್ರೂ ಹೋಗಿದೆ ಎಂಥದ್ದು ಗೊತ್ತಾಗಲ್ಲ. ಗೊತ್ತಾಗ್ಬಿಡುತ್ತೆ ಇವ್ರಿಗೆ. ಇಡಿ ಹ್ಯಾಸ್ ಮಿಸರಬಲಿ ಫೇಲ್ಡ್ ಇನ್ ಮೆನಿ ಆಫ್ ದಿ ಕೇಸಸ್. ಇತ್ತೀಚೆಗೆ ಬಂದಿರೋದ್ರಲ್ಲಿ ಮನಿ ಟ್ರಯಲ್ನಲ್ಲಿ ಪ್ರೂವ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಮನಿ ಟ್ರಯಲ್ನ ಹಂಗಿದಾಗ ಹೆಂಗಾಗತ್ತೆ? ವೇರ್ ಇಸ್ ದಿ ಮನಿ ಟ್ರಯಲ್ ಪ್ರೂವ್ಡ್ ಇನ್ ಮೈಸೂರು ಕೇಸ್? ನಾವು ಆಗ್ತಾ ಇಲ್ಲ. ವೇರ್ ಇಸ್ ದಿ ಮನಿ ಟ್ರಯಲ್ ಪ್ರೂವ್ಡ್ ಈಗ ಇದರಲ್ಲಿ ವಾಲ್ಮೀಕಿ ಇದರಲ್ಲಿ? ಆಗ್ತಾ ಇಲ್ಲ. ಎಲ್ಲಿದೆ ಮನಿ ಟ್ರಯಲ್ಗಳಲ್ಲಿ? ನಾಳೆ ಕೋರ್ಟ್ಗೆ ಹೋದ್ರೆ ಹಂಚಿರ್ಬೋದಪ್ಪ, ನಮಗೇನು ಗೊತ್ತು ಅಂತಾರೆ ಇವರೆಲ್ಲ. ಯಾವುದಾದ್ರೂ ಎಲೆಕ್ಷನ್ನಲ್ಲಿ ಬೂತ್ಗಳಿಗೆ ಕಾಸು ಕೊಡದೆ ಎಲೆಕ್ಷನ್ ನಡೆಯುತ್ತೆ ಅಂತ BJPಯ ನಾಯಕರ ಆದಿಯಾಗಿ ಯಾರು ಹೇಳಕ್ಕೆ ತಯಾರಿ ಇದ್ದೀರಾ? ಯಾರು ತಯಾರಿ ಇದ್ದೀರಾ? BJP ನಾಯಕರ ಆದಿಯಾಗಿ ಆಡಳಿತ ಪಕ್ಷದಲ್ಲಿರುವ ಪಕ್ಷ ಬಹು ಸಹಜವಾಗಿ ಹೆಚ್ಚಿನ ಹಣವನ್ನು ವಿತರಿಸುತ್ತೆ. ಅಥವಾ ಶಕ್ತಿವಂತ ಅಭ್ಯರ್ಥಿ ಇದ್ದರೆ ಬಹು ಸಹಜವಾಗಿ ಆರ್ಥಿಕವಾಗಿ ಬಲಯುತನಾಗಿರುವುದರಿಂದ ಹೆಚ್ಚು ಹಣವನ್ನು ಹಂಚ್ತಾನೆ ಆತ, ಬೂತ್ ವೈಸು. ಈಗ ಹಾಗಿದ್ದಾಗ ಹೇಗಿದು ನಡೆದೇ ಇಲ್ಲ ಅಂತ ಹೇಳೋಕ್ಕಾಗುತ್ತೆ? ನಡೆದಿರುತ್ತೆ, ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ ನಡೆದಿರುತ್ತೆ ಅಂತ. ಎಸ್. ಇನ್ನು ಇಡಿ ರೇಡ್ ಬಗ್ಗೆ ಬಿಜೆಪಿ ನಾಯಕರು ಹೊಸ ಆರೋಪವನ್ನು ಮಾಡಿದ್ದಾರೆ. ವಾಲ್ಮೀಕಿ ಕೇಸ್ನಲ್ಲಿ ಕಾಂಗ್ರೆಸ್ನ ಮಹಾನಾಯಕನಿದ್ದಾನೆ, ದೊಡ್ಡ ದೊಡ್ಡ ನಾಯಕರ ಪಾತ್ರವೂ ಇದೆ. ತನಿಖೆ ಪೂರ್ಣಗೊಂಡ್ರೆ ಅವರೆಲ್ಲರೂ ರಾಜೀನಾಮೆ ಕೊಡಬೇಕಾದಂತಹ ಸ್ಥಿತಿ ಬರುತ್ತೆ ಅಂತ ಭವಿಷ್ಯ ನೋಡ್ತಿದ್ದಾರೆ. ಇನ್ನು ಇಡಿ ರೇಡ್ ಕಾನೂನು ಪ್ರಕಾರ ಮಾಡಲಿ ಅಂತ ಸಿಎಂ ಹೇಳಿದ್ರೆ, ನಮ್ಮ ಸಚಿವರಿಗೂ ವಾಲ್ಮೀಕಿ ಹಗರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ DCM ಹೇಳಿದ್ದಾರೆ. AICC ಅಧ್ಯಕ್ಷರು ನಮ್ಮನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ.
ಇವರು ರೈಡ್ ಮಾಡಿದ್ದಾರೆ. ಅವ್ರು ಏನು ಮಾಡ್ತಾರೆ ಮಾಡಲಿ, ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ. ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿಪಡಿಸಲ್ಲ. ನನ್ನ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ. ಯಾರೋ ಪಿ ಅಥವಾ ಏನೋ ಚೀಟಿ ಬರ್ಕೊಂಡಿದ್ದ ಅಂತ ಹೇಳಿ ಏನು ಆ ದುಡ್ಡು ಅದನ್ನ 90% ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು. ನಮ್ಮ ಎಂಪಿಗೂ ಸಂಬಂಧ ಇಲ್ಲ, ನಮ್ಮ MLAಗೂ ಸಂಬಂಧ ಇಲ್ಲ. ಇಡಿ ಬಿಟ್ಟು ವಿಚಾರ ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ. ಚುನಾವಣೆಗಳೇ ಸಾವಿರಾರು ಕೋಟಿ ಸೀಸ್ ಮಾಡಿದ್ದಾರೆ. ಅದು ಎಲ್ಲಿದೆ, ಯಾರ್ದು, ಏನು ಎಲ್ಲರಿಗೂ ಗೊತ್ತಿದೆ. ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ. ನ್ಯಾಚುರಲಿ ಇಡಿದವ್ರು ಮಾಡಿದ್ದಾರೆ ಅಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಸಿಟ್ಟಿದೆ. ನಮ್ಮ ಪಕ್ಷವನ್ನ ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. ಇಡಿ ಇವತ್ತು ರೈಡ್ ಮಾಡಿದ್ದಾರೆ. ನಾವು 2 ವರ್ಷದಿಂದನೂ ಹೇಳ್ತಾ ಇದ್ದೀರಿ, ದಾಖಲೆಗಳನ್ನು ಕೂಡ ನಾನು ಕೊಟ್ಟಿದ್ದೀರಲ್ಲಿ. ಹೈದರಾಬಾದ್ಗೆ ಶಿಫ್ಟ್ ಮಾಡಿ ಹೈದರಾಬಾದಿಂದ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹಂಚಿದ್ದಾರೆ ಅನ್ನೋದು ಸ್ಪಷ್ಟವಾಗಿ. ಈ ಹಣನೆಲ್ಲ ಎಲೆಕ್ಷನ್ ಯೂಸ್ ಮಾಡಿದ್ದಾರೆ ಅಂತಾರೆ. ಎಲೆಕ್ಷನ್ನೇ ನಾಳೆ ಕ್ಯಾನ್ಸಲ್ ಆಗ್ಬೋದು, ಅಂದರೆ ಮೆಂಬರ್ಶಿಪ್ಪೇ ಹೋಗ್ಬೋದು. ಬಹಳಷ್ಟು ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಿದ್ರು. ಮಾಡಿದ್ದೆಲ್ಲ ಕೂಡ ಅನಾಚಾರ ಕೆಲಸಗಳು. ಮನೆ ಮುಂದೆ ಬೃಂದಾವನ ಇದ್ದಂತೆ ಇವರು ಈ ರೀತಿ ಬಹಳಷ್ಟು ಸಹಜಗಳ ತರ ಮಾತಾಡ್ತಿದ್ರು. ಇದಕ್ಕೆ ಸಂಬಂಧಪಟ್ಟಿದಂತವ್ರು ಯಾರು, ಆ ದೊಡ್ಡ ನಾಯಕ ಯಾರು, ಮಹಾನಾಯಕ ಯಾರು ಅಂತ ಹೇಳಿ ಕೂಡ ಅದು ಕೂಡ ಕಳಿಸಿಬಿಡುವಂತ ಕೆಲಸ ಆಗುತ್ತೆ. ಸ್ವಲ್ಪಿತನಾಗ್ಲಿ ಇವ್ರಿಗೆ ಗೌರವ. ಸರ್, ಸದನದಲ್ಲಿ ಸಿಎಂ ಹೇಳಿದ್ರು ಹಗರಣ ಆಗಿದೆ ಅಂತ. ಒಪ್ಪಿದ ಮೇಲೆ ಇದು ಆಗಿದೆ. ಆಫೀಸರ್ಸು ಕಾಲ್ ತುಳಿತ ಆಗಿದೆ. ಜನ ಸತ್ತಿದ್ದಾರೆ, ಇಲ್ಲ ಅನ್ನಕ್ಕಾಗತ್ತಾ? ಇಲ್ಲ. ಜವಾಬ್ದಾರಿ ಯಾರು? RCB, KSCA, ಪೊಲೀಸ್ನವರು. ನಮ್ದಲ್ಲ. ಇದು ಆಗಿದೆ. ಯಾರು? ಅಧಿಕಾರಿಗಳು. ಅದನ್ನು ವಸೂಲಿ ಮಾಡಾಗಿದೆ, ರಿಕವರಿ ಮಾಡಿಬಿಟ್ಟಿದ್ದೀವಿ. ಹಂಗಾಗಿ ನೋ ಕ್ರೈಮ್. ಅವತ್ತು ನಾನು ಕೇಳಿದ ಪ್ರಶ್ನೆ ಅದೇ. ರಿಕವರಿ ಮಾಡಿದ್ವಿ ಅಂದರೆ ಪುಕ್ಕಟ್ಟೆ ಕಾಸು ಕೊಡೋಕ್ಕೆ ಏನು ಸರ್ಕಾರ ಏನು ಧರ್ಮದತ್ತಿ ಸಂಸ್ಥೆನೇ? ಚುನಾವಣೆ ಕಾಸು ಕೊಟ್ಬಿಟ್ಟು ಆಮೇಲೆ ರಿಕವರ್ಡ್ ಎಲ್ಲ ದುಡ್ಡು ತಗೊಂಡು ಹಾಕೋ ಅಲ್ಲಿಗೆ ವಾಪಸ್ ಅನ್ನೋಕ್ಕೆ ಆಗಲ್ಲ. ಬಟ್ ಆಗಿದೆ. ಆಫೀಸರ್ಸ್ ನಾವಲ್ಲ. ಸುಲಭ ಅಲ್ಲ ಸರ್ ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು. ಯಾರ ಮೇಲೆ? ಏನು ಸುಲಭ? ಅಧಿಕಾರಿಗಳು ಏನು ಮಾಡ್ಕೊಂಡಿದ್ದಾರೆ ಅಂತ ನಾನು ಕೇಳ್ತಿರೋದು ಈಗ. ಇಡಿನ ಯಾಕೆ ಸುಮ್ಮನೆ ಇಲ್ಲದ ಭ್ರಮೆಗಳಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಿ ಭಾರತೀಯರು? ಇನ್ನು ಮುಂದಕ್ಕೆ ಯಾವ ಭ್ರಷ್ಟಾಚಾರನೂ ಪ್ರೂವ್ ಆಗಲ್ಲ, ಯಾವುದೂ ಆಗಲ್ಲ. ಅಪ್ಪಿ ಆದರೆ ನನ್ನ ಪ್ರಕಾರ ಅವನಂಥ ಮೂರ್ಖ ಇನ್ನೊಬ್ಬ ಇಲ್ಲ, ಸಿಕ್ಕಾಕೊಳ್ಳೋ ಥರ ಮಾಡಿದವನು ಮಾಡೋದ್ರಲ್ಲಿ ಎಡವಟ್ಟು ಮಾಡಿ ಅಷ್ಟೇ. ಅದೇ ನನಗೆ ಭಾಳ ಅನುಮಾನ. ತಪ್ಪಿ ಅವನರ್ಥಗಳು ಹಾಕ್ಕೊಂಡರೆ ಅದು ಯಾವ ರಾಜ್ಯ ಆಗಲಿ, ದೇಶ ಆಗಲಿ, ಯಾವ ಪಕ್ಷನಾರು ಹಾಕ್ಕೊಳ್ಳಿ, ಅವನಂಥ ಮೂರ್ಖ ಬ್ರೈನ್ಲೆಸ್ ಫೆಲೋ ಇನ್ನೊಬ್ಬ ಇಲ್ಲ ಅನ್ಕೋತೀನಿ ನಾನು. ಯಾರೂ ಸಿಕ್ಕಲ್ಲ ಮತ್ತು ಯಾರಿಗೂ ಏನೂ ಆಗಲ್ಲ. ಎವ್ರಿಬಡಿ ಹ್ಯಾಸ್ ಲರ್ನ್ಡ್ ದ ನ್ಯಾಕ್ ಆಫ್ ಡೂಯಿಂಗ್ ಇಟ್ ವಿತೌಟ್ ಗೆಟಿಂಗ್ ಕಾಟ್. ನಮ್ಮ ಇವತ್ತಿನ ವ್ಯವಸ್ಥೆಯ ಆಧಾರದಲ್ಲಿ ಆ ಪ್ರಕಾರ ಅವ್ರಿಗೆ ಲಾಗಳಿದೆ, ಕಾನೂನಿದೆ, ಪ್ರೊಟೆಕ್ಷನ್ ಇದೆ, ನ್ಯಾಯಾಲಯಗಳಿದೆ, ಪ್ರೊಟೆಕ್ಷನ್ ತೊಗೊಂಡೋಗ್ತಾರೆ. ಒಬ್ಬರು ಸಿಕ್ಕಾಕೊಳ್ಳಲ್ಲ. ಸುಮ್ಮನೆ ಈ ಭ್ರಮೆಯಲ್ಲಿ ಇನ್ಮೇಲಿಂದ ಬದುಕಬೇಡಿ ಭಾರತದಲ್ಲಿ. ನಂಬರ್ 1. ನಂಬರ್ 2, ಆಲ್ ಇಂಡಿಯಾ ಮೀಡಿಯಾ ಸಂಸ್ಥೆಗಳು ಕೂಡ ನಾವು ಒಂದು ಕಾನ್ಫರೆನ್ಸ್ ಮಾಡಿ ಒಂದು ಯೋಚನೆ ಮಾಡಬೇಕು. ಇದು ವರ್ತಾ ಕವರೇಜ್ಗೆ? ಯಾವುದು? ಇಡಿ ದಾಳಿ ಅಥವಾ ಲೋಕಾಯುಕ್ತ ಎನಿ ಭ್ರಷ್ಟತೆ ವರ್ತಾ? ಇಸ್ ಇಟ್ ವರ್ತ್ ಸ್ಪೆಂಡಿಂಗ್ ಟೈಮ್? ನಮ್ಮ ತೆವಲ್ ತೀರ್ಸ್ಕೊಳಕ್ ಮಾಡ್ತಾ ಇದ್ದೀವಾ? ಇದು ವರ್ತಾ ನಾಟ್ ವರ್ತಾ? ಒಂದು ಚರ್ಚೆ ಆಗಬೇಕು. ಎಂಡ್ ರಿಸಲ್ಟ್ ಇಲ್ದಿದ್ದಾಗ ಏನು ಮಾಡೋದು? ಇದನ್ನು ಮಾಡಿ ವೇಸ್ಟ್. ಸುಮ್ಮನೆ ಅವ್ರ ಪಾಡ್ಗವ್ರು ಹೇಳ್ತಿರ್ತಾರೆ. ನಮ್ಮ ಪಡ ಇವತ್ತಿಂದ ಬಿಟ್ಬಿಡಿ, ಜೈನ್ ಹವಾಲಾಗಿ ಹೋಗೋಣ. ಅಡ್ವಾಣಿ LKA ಅಂತ ಬರೆದ್ಬಿಟ್ಟಿದ್ದ ಅಂತ ಅವನು ಯಾವನೋ. ಅಲ್ಲಿಂದ ಗೋವಿಂದರಾಜು ಡೈರಿವರೆಗೂ ಬರೋಣ ಬೇಕಾರೆ. ಅದೇನವ್ರು ಕೋರ್ಟಲ್ಲಿ ತಂದಿದ್ದಾರೆ, ನಂದು ಮಾತಾಡಬೇಡಿ ಅಂತ ಇದು ರೆಫರೆನ್ಸ್ಗೆ ಹೇಳ್ತಾ ಇದ್ದೀನಿ ನಾನೀಗ. ಈಗ ಇವನು ಯಾರೋ PA ಬರೆದಿಟ್ಕೊಂಡಿದ್ದಾನೆ ಚೀಟಿ ಅಂತ ಮಾತಾಡ್ತಿದ್ದೀರಿ ಈಗಲಿ. ಅವಾಗ ಅದು DK ಶಿವಕುಮಾರ್ ಚೀಟಿ ಬರ್ಕೊಂಡು ಹರಿದಾಕಿದ್ರು ಅಂತಾನೆ, ತಿಂದುಬಿಟ್ರು ಅಂತಾನೆ, ಎಸ್ಬಿಟ್ರು ಅಂತಾನೆ ಅದು ಮಾಡಿದ್ರಿ. ಯಾವ್ದಾದ್ರು ಒಂದು ಚೀಟಿ ದಗದಗ ಎಂದು ಉರಿದು ಈ ಭರತಖಂಡವನ್ನು ಪವಿತ್ರ ಮಾಡಿದೆಯೋ? ಯಾವ್ದಾದ್ರು ಒಂದು ತೋರಿಸ್ರಪ್ಪ. ಯಾರ್ಯಾರು ಅಕ್ಯೂಸ್ ಹಾಕ್ಕೊಂಡು ಬಂದಿದ್ದಾರೋ ಅವರೆಲ್ಲ ಚೆನ್ನಾಗಿದ್ದಾರೆ, ಉದ್ಧಾರ ಆಗಿದ್ದಾರೆ.
ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ. ಹಾಗಿದ್ದಾಗ ಯಾಕ್ರಪ್ಪ ಈ ಡ್ರಾಮಾಗಳು ಸುಮ್ಮನೆ? ಎಸ್. ಇನ್ನು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ರೇಡ್ ಹೊತ್ತಲೇ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಬೇಲ್ ಸಿಕ್ಕಿದೆ. ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿಗೆ ಸಿಬಿಐ ಸ್ಪೆಷಲ್ ಕೋರ್ಟ್ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಈ ಆದೇಶಕ್ಕೆ ತೆಲಂಗಾಣ ಹೈಕೋರ್ಟ್ ತಡೆ ನೀಡಿದೆ. ತಲಾ 10 ಲಕ್ಷದಂತೆ ಇಬ್ಬರ ಶ್ಯೂರಿಟಿ ಪಾಸ್ಪೋರ್ಟ್ ಒಪ್ಪಿಸುವಂತೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಕೋರ್ಟ್ ತೀರ್ಪಿನಿಂದ ಜನಾರ್ದನ ರೆಡ್ಡಿ ಶಾಸಕತ್ವ ಉಳ್ಕೊಂಡಿದೆ. ರೆಡ್ಡಿಗೆ ಬೇಲ್ ಸಿಕ್ಕ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ಬಿಜೆಪಿ ನಾಯಕರು, ರೆಡ್ಡಿ ಅಭಿಮಾನಿಗಳು ಪಟಾಕಿ ಸಿಡಿಸಿದ್ರು, ಸಿಹಿ ಹಂಚಿದ್ರು, ಸಂಭ್ರಮಿಸಿದ್ರು. ಪರಪ್ಪನ ಅಗ್ರಹಾರದಲ್ಲಿರುವ ರೆಡ್ಡಿ ನಾಳೆ ರಿಲೀಸ್ ಆಗಿ ಬಳ್ಳಾರಿಗೆ ಹೋಗುವ ಸಾಧ್ಯತೆ ಇದೆ. ಕಾನೂನಿನಲ್ಲಿ ಲಭ್ಯವಿರುವಂತಹ ಮಾರ್ಗೋಪಾಯಗಳಿಂದಾಗಿ ಅಥವಾ ಮೆಥಡ್ಸಿಂದಾಗಿ, ವ್ಯವಸ್ಥೆಯಿಂದಾಗಿ ಅವ್ರಿಗೆ ಬೇಲ್ ಸಿಕ್ಕಿರುತ್ತೆ. ಬೇಲು ಸಿಕ್ಕಿರುತ್ತೆ. ಅವರ ಶಿಕ್ಷೆಯನ್ನು ಅಮಾನತಿನಲ್ಲಿ ಇಟ್ಟಿರ್ತಾರೆ. ಹಾಗೆಂದ ಮಾತ್ರಕ್ಕೆ ಅದು ಎಂಡ್ ಅಂತಾನೂ ಅಲ್ಲ, ಅಥವಾ ಅವ್ರ ಕನ್ವಿಕ್ಷನ್ ಆಗೇ ಆಗತ್ತೆ ಅಂತಾನೂ ಅಲ್ಲ. ಹೈಕೋರ್ಟ್ ಹ್ಯಾಸ್ ಟು ಡಿಸೈಡ್ ಲೇಟರ್ ಅಪೀಲಲ್ಲಿ. ಅಲ್ಲಿಂದ ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ನಮಗೆಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಷ್ಟೆ. ಸದ್ಯಕ್ಕೆ ಅವ್ರಿಗೆ ರಿಲೀಫ್ ಇದು ಅಷ್ಟೆ. ಮತ್ತೆ ಶಾಸಕತ್ವನೂ ಹೋಗ್ಬಿಡುತ್ತೆ 7 ವರ್ಷ ಆಗಿರೋದ್ರಿಂದ ಅಂತಿತ್ತಲ್ಲ ಸರ್. ಹೋಗ್ತಿತ್ತು, ನ್ಯಾಚುರಲಿ ಹೋಗ್ತಿತ್ತು. ಇದಾಗಿರೋದ್ರಿಂದ ಅದು ಉಳಿದಿರುತ್ತೆ ಅಷ್ಟೇ. ಮುಂದೇನಾರಾದ್ರೂ ಗೊತ್ತಿಲ್ಲ.